ಅದೊಂದು ಮೆಸೇಜು ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆಯಾಗುವಂತೆ ಮಾಡಿತ್ತು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಗ್ಯಾಂಗ್ ಅನ್ನ ಜೈಲು ಸೇರಿಸಿತ್ತು. ರೇಣುಕಾ ಜೊತೆ ಅಮಾಯಕ ಜೀವದ ಉಸಿರು ಕೂಡ ನಿಂತಿತ್ತು. ಇಡೀ ಕುಟುಂಬ ನ್ಯಾಯಕ್ಕಾಗಿ ಎದುರು ನೋಡ್ತಾ ಇರುವಾಗ ದರ್ಶನ್ ಜೈಲೂಟಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಈ ಮಧ್ಯೆ ಎಚ್ಚರ ತಪ್ಪದ ತನಿಖಾ ತಂಡ ಸತತ ಪ್ರಯತ್ನ ನಡೆಸಿ ಕೊನೆಗೂ ಕೂಡ ರೇಣುಕಾ ಕೊಲೆಗೆ ಕಾರಣ ಆದಂಥ ಬಹುಮುಖ್ಯ ಸಾಕ್ಷ್ಯವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಪಟ್ಟಣಗೆರೆ ಶೆಡ್ ಆಕ್ರಂದನ, ರಾಜಕಾಲುವೆ ಬಳಿ ಸಿಕ್ಕ ಡೆಡ್ ಬಾಡಿ, ದರ್ಶನ್ ಸೆರೆವಾಸ ಕಳೆದ ಕೆಲ ತಿಂಗಳಿನಿಂದ ಪೊಲೀಸರ ನಿದ್ದೆಗೆಡಿಸಿತ್ತು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿ ಕಲೆ ಹಾಕೋದಕ್ಕೆ ಎಷ್ಟೇ ಪ್ರಯತ್ನಿಸಿದ್ರೂ ವಿಘ್ನ ಎದುರಾಗ್ತಾನೇ ಇತ್ತು. ಆದ್ರೂ ಪ್ರಯತ್ನ ಬಿಡದ ಪೊಲೀಸರಿಗೆ ಕೊನೆಗೂ ಫಲ ಸಿಕ್ಕಿದೆ. ಮಹತ್ವದ ಘಟ್ಟ ತಲುಪಿದ ಪೊಲೀಸರಿಗೆ ರೇಣುಕಾ ಕೊಲೆಗೆ ಕಾರಣವಾಗಿದ್ದ ಬಹುಮುಖ್ಯ ಸಾಕ್ಷ್ಯಗಳು ಸಿಕ್ಕಿವೆ. ರೇಣುಕಾ ಸ್ವಾಮಿ ಇನ್ಸ್ಟಾ ವಾಟ್ಸ್ಆಪ್ ಖಾತೆ ರಿಟ್ರೀವ್, ಸಾಕ್ಷಿ ರಿಟ್ರೀವ್ ಮಾಡಿ ಪೆನ್ ಡ್ರೈವ್ ನಲ್ಲಿ ಮಾಹಿತಿ ಸೇವ್. ರೇಣುಕಾ ಸ್ವಾಮಿ ಮೊಬೈಲ್ ಹಿಂದೆ ಬಿದ್ದಿದ್ದ ಪೊಲೀಸರಿಗೆ ಅದೊಂದು ನುಂಗಲಾರದ ಕಬ್ಬಿಣದ ಕಡ್ಲೆಯಾಗಿತ್ತು. ಎಷ್ಟೇ ಹುಡುಕಿದ್ರು ರಾಜಕಾಲುವೆಯಲ್ಲಿ ಮೊಬೈಲ್ ಸಿಗದೆ ಹೋಗಿದ್ದು, ಸಾಕ್ಷಿ ಕೂಡ ಆ ನೀರಲ್ಲಿ ಕೊಚ್ಚಿ ಹೋಯ್ತಾ ಅನ್ನೋ ಬಹುದೊಡ್ಡ ಸವಾಲು ಆತಂಕ ಪೊಲೀಸರಿಗಿತ್ತು. ಆದ್ರೆ ಸವಾಲಿಗೆ ಸವಾಲೊಡ್ಡಿದ ಪೊಲೀಸರಿಗೆ ರೇಣುಕಾ ಸ್ವಾಮಿ ಮೊಬೈಲ್ ನಂಬರ್ ಬಳಸಿಕೊಂಡು ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಖಾತೆಗಳ ರಿಟ್ರೀವ್ಗೆ ಸತತ ಪ್ರಯತ್ನ ನಡೆಸಿದ್ದು ಕೊನೆಗೂ ಫಲ ಸಿಕ್ಕಿದೆ. ರೇಣುಕಾ ಸ್ವಾಮಿ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸ್ಆಪ್ ಖಾತೆಗಳು ರಿಟ್ರೀವ್ ಮಾಡಿರೋ ಪೊಲೀಸರು ಎಲ್ಲಾ ಮಾಹಿತಿಯನ್ನು ಪೆನ್ ಡ್ರೈವ್ ನಲ್ಲಿ ಸೇವ್ ಮಾಡಿದ್ದಾರೆ. ಸಾಕ್ಷಿ ರಿಟ್ರೀವ್ ಮಾಡಿದ ಪೊಲೀಸರಿಗೆ ಕೊಲೆಯ ಮೋಟಿವ್ ಸಿಕ್ಕಿದೆ. A1 ಪವಿತ್ರ ಗೌಡಗೆ ಎಷ್ಟು ದಿನದಿಂದ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ, ಆತನ ಸಂದೇಶಗಳಿಗೆ ಪವಿತ್ರ ಗೌಡ ರಿಪ್ಲೈ ಏನು, ಪವಿತ್ರ ಗೌಡ ಹೊರತುಪಡಿಸಿ ಯಾರಿಗೆಲ್ಲ ರೇಣುಕಾ ಸ್ವಾಮಿ ಸಂದೇಶ ಕಳುಹಿಸಿದ್ದ, ಯಾವ ಯಾವ ಖಾತೆ ಮೂಲಕ ಮೆಸೇಜ್ ಹಾಕ್ತಿದ್ದ, ಮೆಸೇಜ್ ಮಾಡೋದಕ್ಕೆಂದೇ ಆತ ನಕಲಿ ಖಾತೆಯನ್ನ ತೆರೆದಿದ್ನ ಎನ್ನುವುದಕ್ಕೆ ಸಾಕ್ಷಿ ಸಿಕ್ಕಿದ್ದು, ನಕಲಿ ಖಾತೆಯಿಂದ ಚಾಟ್ ಮಾಡಿದವರು ಏನು ಸಂದೇಶ ಕಳುಹಿಸಿದ್ದರು ಎನ್ನುವ ಪ್ರತಿಯೊಂದು ಮಾಹಿತಿಯನ್ನು ಪೊಲೀಸರು ರಿಕವರಿ ಮಾಡಿದ್ದಾರೆ. ಇದಿಷ್ಟು ಮಾತ್ರವಲ್ಲದೆ ಸಾಕ್ಷಿ ಕಲೆ ಹಾಕ್ತಾ ಮುನ್ನುಗ್ಗುತ್ತಿದ್ದ ಪೊಲೀಸರಿಗೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದ ಬಳಿಕ ದರ್ಶನ್ ಏನ್ ಮಾಡಿದ್ದ ಅನ್ನೋ ದಿನಚರಿಯೂ ಸಿಕ್ಕಿದೆ. ರೇಣುಕಾ ಕೊಲೆ ಬಳಿಕ ಡಿಲೀಟ್ ಆಗಿದ್ದ ಸಿಸಿಟಿವಿ ದೃಶ್ಯಗಳು ಪೊಲೀಸರ ಕೈ ಸೇರಿವೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಕೊಲೆ ಮಾಡಿದ್ದ ಗ್ಯಾಂಗ್ ಬಳಿಕ A2 ದರ್ಶನ್ ಮನೆಗೆ ಬಂದಿದ್ರು. ಕೊಲೆ ಮುಚ್ಚಿ ಹಾಕಲು ಏನೇನೆಲ್ಲ ಮಾಡಬಹುದು ಅನ್ನೋ ಚರ್ಚೆಯನ್ನ ನಡೆಸಿದ ಗ್ಯಾಂಗ್ ಮನೆಯಲ್ಲೇ ಸ್ಕೆಚ್ ಹಾಕ್ತಿದ್ರು. ಸಾಕ್ಷಿ ನಾಶಕ್ಕಾಗಿ ಆರೋಪಿಗಳು ಮನೆಯಲ್ಲೇ ಸಾಕಷ್ಟು ಹೊತ್ತು ಚರ್ಚೆ ನಡೆಸಿದ್ರು. ಸುಳಿವು ಸಿಗದಂತೆ ಎಲ್ಲ ಸಿಸಿಟಿವಿ ದೃಶ್ಯಗಳನ್ನು ಡಿಲೀಟ್ ಮಾಡಿದ್ರು. ಆದ್ರೀಗ ಡಿಲೀಟ್ ಆಗಿದ್ದ ದರ್ಶನ್ ಮನೆಯ ಸಿಸಿಟಿವಿ ದೃಶ್ಯಗಳನ್ನ ಪೊಲೀಸರು ರಿಟ್ರೀವ್ ಮಾಡಿದ್ದಾರೆ. ಈ ವೇಳೆ ಸಿಸಿಟಿವಿಯಲ್ಲಿ ಎಲ್ಲ ಆರೋಪಿಗಳ ಚಲನವಲನ ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಎಲ್ಲ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ಅದೊಂದು ಮೆಸೇಜ್ನಿಂದ ರೇಣುಕಾ ಸ್ವಾಮಿಯು ಬರ್ಬರವಾಗಿ ಹತ್ಯೆಯಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ ನಂತರವೂ ಅಮಾಯಕ ಜೀವಗಳು ಹೋಗ್ಬಿಟ್ಟಿವೆ. ನೊಂದ ಕುಟುಂಬಗಳು ನ್ಯಾಯಕ್ಕಾಗಿ ಎದುರು ನೋಡ್ತಿವೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.